ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. POKಯಿಂದ ಈವರೆಗೆ ಕಂಡು ಕೇಳರಿಯದಂಥ ಒಂದು ಬೆಳವಣಿಗೆ ಸುದ್ದಿ ಬರ್ತಿದೆ. ಮತ್ತು ಪಾಕಿಸ್ತಾನಕ್ಕೆ ಒಂದಲ್ಲ ಎರಡಲ್ಲ 4-5 ಕಡೆಯಿಂದ ಒಟ್ಟೊಟ್ಟಿಗೆ ಭಾರಿ ಆಘಾತ ಎದುರಾಗಿರೋದು. ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡೋದಕ್ಕೆ, ಯುದ್ಧವನ್ನು ಸಾರಿ ಪಾಕಿಸ್ತಾನ ಹೊಸಕ್ಕೆ ಹಾಕೋದಕ್ಕೆ ರೈಟ್ ಟೈಮ್ ಇದು ಅಂತಾನೆ ಎಕ್ಸ್ಪರ್ಟ್ಸ್ ಒಪಿನಿಯನ್ ಬರ್ತಾ ಇದೆ. ಒಂದು ಕಡೆ ಇರಾನನ್ನು ಧ್ವಂಸ ಮಾಡ್ತಿರೋ ಹೊತ್ತಲ್ಲಿ ಅಮೆರಿಕ ಇಸ್ರೇಲ್ ದಾಳಿಗೆ ಇರಾನ್ ಬೆಚ್ಚು ಬಿದ್ದು ಇನ್ನೇನು ಶರಣಾಗತ್ತೆ ಅನ್ನೋ ತನಕ ಬಂದಿರೋ ಹೊತ್ತಲ್ಲಿ ಬರ್ತಿರುವಂಥ ಬಿಗ್ ನ್ಯೂಸ್ ಪಾಕಿಸ್ತಾನದಿಂದ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಒಂದು ಕಡೆ ಪಾಕಿಸ್ತಾನಕ್ಕೆ ಇರಾನ್ ಶಾಕ್ ಕೊಟ್ಟಿದೆ. ಸೌದಿ ಈಗ ತನ್ನ ಜೊತೆ ನಿಲ್ಲಲೇಬೇಕು, ಮರ್ತು ಹೋಯ್ತಾ ಒಪ್ಪಂದ, ನಮ್ಮ ಮೇಲೆ ದಾಳಿ ಮಾಡಿದ್ರೆ ನೀವು ಬರಬೇಕು, ನಿಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಯುದ್ಧ ಮಾಡ್ತೀವಿ ಅನ್ನುವಂಥ ಒಪ್ಪಂದ ಮರ್ತು ಹೋಯ್ತಾ ಅನ್ನುವಂಥದ್ದನ್ನು ನೆನಪಿಸಿದ ಮೇಲೆ ಈಗ ಆಯಿತು ನಾವು ಬರ್ತೀವಿ ಅಂತ ಪಾಕಿಸ್ತಾನ ಅನಿವಾರ್ಯವಾಗಿ ಸೌದಿ ಜೊತೆ ನಿಲ್ಲೋಕೆ ಹೋಗಿದೆ. ಇರಾನ್ ಇದರಿಂದ ಸಿಡಿದೆದ್ದು ಯಾವುದೇ ಸಮಯದಲ್ಲಿ ಪಾಕಿಸ್ತಾನವನ್ನು ಫಿನಿಷ್ ಮಾಡ್ಬೋದು. ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾಗಿದೆ. ತುಂಬ ತಪ್ಪು ಮಾಡಿಬಿಟ್ರಿ ನೀವು, ಬಹಳ ಕಾಸ್ಟ್ಲಿ ಏಟ್ ತಿಂತೀರಿ ಅಂತ ದೊಡ್ಡ ಎಚ್ಚರಿಕೆಯನ್ನು ಪಾಕಿಸ್ತಾನಕ್ಕೆ ಇರಾನ್ ಕೊಟ್ಟಿರೋ ಬೆನ್ನಲ್ಲೇ ಈಗ ಅನಿವಾರ್ಯವಾಗಿ ಇಷ್ಟನ್ನು ತಲೆಮರೆಸ್ಕೊಂಡು ಓಡಾಡ್ತಿದ್ದ ಪಾಕಿಸ್ತಾನ ಸೌದಿ ಜೊತೆ ನಿಂತು ತನ್ನ ಸಮಾಧಿಯನ್ನು ತಾನೇ ತೋಡ್ಕೊಳ್ಳೋ ಮಟ್ಟಿಗೆ ಬೆಳವಣಿಗೆಗಳಾಗ್ತಿದ್ದಾವೆ ಒಂದು ಕಡೆ. ಇನ್ನು ಖಮೇನಿ ಹತ್ಯೆ ಬೆನ್ನಲ್ಲೇ ಪಾಕ್ ಮಾಡಿದ ಎಡವಟ್ಟೇನಪ್ಪ ಅಂದರೆ 38 ಬಾಲ್ಟಿ ಶಿಯಾಗಳನ್ನು ಹತ್ಯೆ ಮಾಡಿರೋದು. ಸ್ಕಾರ್ದು ಅಲ್ಲಿ POKಯಲ್ಲಿ ಭಯಂಕರ ಹತ್ಯಾಕಾಂಡ ನಡೆದಿದೆ. ಪಾಕಿಸ್ತಾನದ ಆರ್ಮಿ, ಅಲ್ಲಿನ ಸೆಕ್ಯೂರಿಟಿ ಫೋರ್ಸಸ್ಸು ಶಿಯಾ ಮುಸಲ್ಮಾನರನ್ನು, ಬಾಲ್ಟಿ ಶಿಯಾ ಮುಸಲ್ಮಾನರನ್ನು, ಹೋರಾಟ ಮಾಡ್ತಿದ್ದವರನ್ನು ಹತ್ಯೆ ಮಾಡಿರೋದ್ರ ವಿರುದ್ಧ ಹೆಂಗೆ ದಂಗೆ ಶುರುವಾಗಿದೆ ಅಂದರೆ, ಇದು ಪಾಕಿಸ್ತಾನವನ್ನು ಬುಡಮೇಲು ಮಾಡುವಂಥ ದಂಗೆ. POKಯಲ್ಲಿ ಲಕ್ಷ ಜನ, ಕಣ್ಣು ಹಾಯಿಸದಷ್ಟು ದೂರನ ಸಾಗರೋಪಾದಿಯಲ್ಲಿ ಜನ ಈಗ ಪಾಕ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸುಮ್ಮನೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂದ್ಕೋಬೇಡಿ. ಅಲ್ಲಿ ಏನು ಮಾಡ್ತಿದ್ದಾರೆ ನೋಡಿ, ಗೋಡೆಯನ್ನೇ ಒಡೆದು ಬಿಸಾಕ್ತಿದ್ದಾರೆ. ಪಾಕ್ ಆರ್ಮಿ ಬ್ರಿಗೇಡ್ ಕಮಾಂಡರ್ ಆ ಫೆಸಿಲಿಟಿಯನ್ನು ಕಿತ್ತು ಬಿಸಾಕಿದ್ದಾರೆ. ಮತ್ತು ಆಫೀಸಸ್ಸು, ಪಾಕ್ ಆರ್ಮಿ ಕ್ವಾರ್ಟರ್ಸ್ನೆಲ್ಲ ಕಿತ್ತು ಬಿಸಾಕ್ತಿದ್ದಾರೆ. ನಾರ್ದರ್ನ್ ಲೈಟ್ ಇನ್ಫ್ಯಾಂಟ್ರಿ ಸಿಕ್ಕಾಪಟ್ಟೆ ದೊಡ್ಡ ದಾಳಿಗೆ ಒಳಗಾಗಿದೆ. ಪಾಕ್ ಆರ್ಮಿ ಸ್ಕೂಲ್ ಮೇಲೆ ದೊಡ್ಡ ದಾಳಿಯನ್ನು ನಡೆಸಿದ್ದಾರೆ. SP ಮತ್ತು SSP ಸ್ಕಾರ್ದು ಆಫೀಸ್ ಧ್ವಂಸ ಮಾಡೋದಕ್ಕೆ ಅಲ್ಲಿ ದೊಡ್ಡ ದಾಳಿನೇ ಆಗಿದೆ. ಸಾಫ್ಟ್ವೇರು, ಟೆಕ್ ಪಾರ್ಕು ಎಲ್ಲವನ್ನೂ ಕೂಡ ಧ್ವಂಸ ಮಾಡ್ತಿದ್ದಾರೆ. ಅಂದರೆ ನುಗ್ಗೋದು, ಕಿತ್ತು ಬಿಸಾಕೋದು. ಇದು ಕಂಡು ಕೇಳರಿಯದ ದಂಗೆ. POKಯಲ್ಲಿ ಆಗ್ತಿರೋ ಬೆಳವಣಿಗೆಗೆ ಪಾಕ್ ಆರ್ಮಿ ಶೇಕ್ ಆಗಿ ಹೋಗಿದೆ. ಅಂಥದ್ದೊಂದು ಬೆಳವಣಿಗೆ ಆಗ್ತಿದೆ. ಗೋಡೆಗಳನ್ನು, ಅಲ್ಲಿರುವಂಥ ಬಿಲ್ಡಿಂಗ್ಗಳನ್ನು, ಟೆಕ್ ಪಾರ್ಕ್ಗಳನ್ನು ಯಾರು ಇನ್ನಲ್ಲಿ ಇರಲೇಬಾರ್ದು, ಕಾಲು ಕೀಳಬೇಕು ಅಲ್ಲಿ ಇನ್ವೆಸ್ಟರ್ಸು, ಉದ್ಯಮಿಗಳೆಲ್ಲ. ಆ ರೀತಿಯಲ್ಲಿ ಶಿಯಾಗಳು ಸಿಡಿದೆದ್ದಿದ್ದಾರೆ. ಪಾಕಿಸ್ತಾನ ಮೊದಲನೇದಾಗಿ ಇರಾನ್ ಜೊತೆ ನಿಂತಿಲ್ಲ ಅನ್ನೋದ್ರ ವಿರುದ್ಧವೇ ಅಲ್ಲಿ ದೊಡ್ಡ ಹೋರಾಟ ಆಗಿತ್ತಲ್ಲ, ಅದ್ರ ಮೇಲೆ ಶಿಯಾಗಳ ಒಬ್ಬರು ಇಬ್ಬರು ಏನೋ ಅಕಸ್ಮಾತ್ ಆಯಿತು, ಗಾಳಿಯಲ್ಲಿ ಗುಂಡು, ಹಂಗಲ್ಲ, ನೇರವಾಗಿ ಅವ್ರ ಮೇಲೆ ಗುರಿ ಇಟ್ಟು 38 ಜನ ಬಾಲ್ಟಿ ಶಿಯಾ ಅಲ್ಲಿನ ಪ್ರಮುಖ ಮುಖಂಡರನ್ನು ಹತ್ಯೆ ಮಾಡಿರೋದು ಈಗ ಪಾಕಿಸ್ತಾನ ತನ್ನ ಸಮಾಧಿಯನ್ನು ತಾನೇ ತೋಡ್ಕೊಂಡಿರೋದ್ರ ಅತಿ ದೊಡ್ಡ ಉದಾಹರಣೆ ಅಂದರೆ ತಪ್ಪಿಲ್ಲ. ಇಡೀ ಪಾಕಿಸ್ತಾನವನ್ನು ನಾವು ಧ್ವಂಸ ಮಾಡ್ತೀವಿ ಅಂತ ಅಲ್ಲಿರುವಂತಹ ಶಿಯಾ ಮುಸಲ್ಮಾನರೀಗ ಸಿಡ್ದೆದ್ದಿರೋದು ಪಾಕಿಸ್ತಾನಕ್ಕೆ ಈಗ ಆರ್ಗಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅವರ ಆರ್ಮಿಯನ್ನೇ ಶೇಕ್ ಮಾಡುವಷ್ಟು ಜನ ಈಗ ಬೀದಿಗಿಳಿದಿದ್ದಾರೆ. ನಂಬರ್ 1. ಇನ್ನು ಅಫ್ಘಾನಿಸ್ತಾನ ಹೆಂಗೆ ದಾಳಿ ಮಾಡ್ತಿದೆ ನೋಡ್ತಿದ್ದೀವಿ. ಮೊನ್ನೆ 24 ಗಂಟೆಯಲ್ಲಿ 40 ಜನ ಸೈನಿಕರನ್ನು ಹೊಡೆದು ಹಾಕಿದ್ವಿ. ನಾವು ಪಟ್ಟಿಯನ್ನು ರಿಲೀಸ್ ಮಾಡ್ತೀವಿ, ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ. ಅಫ್ಘಾನು ನಿರಂತರವಾಗಿ ಡ್ರೋನ್ ದಾಳಿ ಮಾಡ್ತಿದೆ, ಸಿಕ್ಕಾಪಟ್ಟೆ ಹಾನಿ ಮಾಡ್ತಿದೆ. ಪಾಕಿಸ್ತಾನ ದಾಳಿ ಮಾಡಿದೆ, ಅದಕ್ಕೆ ಪ್ರತೀಕಾರ ಅವರ ನೂರ್ ಖಾನ್ ಏರ್ ಬೇಸನ್ನು ಹೊಡೆದು ಹಾಕ್ತು. ಭಾರತ ಹೊಡೆದು ಧ್ವಂಸ ಮಾಡಿ ಇನ್ನೇನು ರಿಪೇರ್ ಆಗ್ತಿರೋ ಸ್ಟೇಜಲ್ಲೇ ದೊಡ್ಡ ಹೊಡೆತ ಬಿತ್ತು. ಅಫ್ಘಾನಿಸ್ತಾನದ ದಾಳಿ ಪಾಕಿಸ್ತಾನವನ್ನು ಕಂಗಾಲು ಮಾಡಿತು. ದೊಡ್ಡ ಸಂಖ್ಯೆಯಲ್ಲಿ ಪಾಕಿಸ್ತಾನದ ಸೈನಿಕರನ್ನೇ ಕೊಂದು ಬಿಸಾಕಿದ್ದಾರೆ. 24 ಚೆಕ್ ಪೋಸ್ಟ್ಗಳನ್ನು ಅಫ್ಘಾನಿಸ್ತಾನ ವಶಪಡಿಸ್ಕೊಂಡಿದೆ ಪಾಕಿಸ್ತಾನದಲ್ಲಿ. ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಡ್ಯುರಾಂಡ್ ಲೈನ್ ಆ ಭಾಗದಲ್ಲಿ ಏನು ಪರಿಸ್ಥಿತಿ ಕಂಪ್ಲೀಟಾಗಿ ಅಫ್ಘಾನ್ ಮತ್ತು ಪಾಕಿಸ್ತಾನದ ನಡುವಿನ ಬಾರ್ಡರ್ ಲೈನ್ ಹದಗೆಟ್ಟು ಜನಾನೇ ಅಲ್ಲಿ ಸಿಡಿದೇಳೋ ರೀತಿಯಲ್ಲಿ, ಪಾಕಿಸ್ತಾನದ ವಿರುದ್ಧ ಜನಾನೇ ಸಿಡಿದೇಳೋ ರೀತಿಯಲ್ಲಿ ಒಂದು ಕಡೆ ಆಗ್ತಿದೆ. ಯುದ್ಧವನ್ನು ತಡ್ಕೊಳ್ಳೋಕ್ಕಾಗ್ತಿಲ್ಲ.
ಅಫ್ಘಾನ್ ಕಿತ್ತೆದ್ದು ಬರ್ತಿದೆ. ಅಫ್ಘಾನ್ಗೆ ಇಸ್ರೇಲ್ ಮತ್ತು ಭಾರತ ಬಲ ಕೊಟ್ಟಿದೆ, ಪಾಕಿಸ್ತಾನ ಮುಗಿಸೋದಕ್ಕಿದೆ ರೈಟ್ ಟೈಮ್ ಅಂತ ಎಲ್ಲ ಬಗೆಯ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಿದೆ ಅಂತ ಪಾಕಿಸ್ತಾನ ಬಾಯಿ ಬಡ್ಕೊಳ್ತಿದೆ. ಯಾಕಂದರೆ ಅಫ್ಘಾನ್ ಬಳಿ ಅಂತ ಹೇಳ್ಕೊಳ್ಳುವಂಥ ಸೈನ್ಯ ಇಲ್ಲ, ಏರ್ಫೋರ್ಸ್ ಇಲ್ಲ. ಹೆಂಗೆ ಈ ರೀತಿ ವೆಪನ್ಗಳನ್ನು ಇವರು ಯೂಸ್ ಮಾಡ್ತಿದ್ದಾರೆ, ನಮ್ಮನ್ನು ಮುಗಿಸೋಕೆ ಮಾಡ್ತಿದ್ದಾರೆ ಅಂತೆಲ್ಲ ಪಾಕಿಸ್ತಾನ ಬಾಯಿ ಬಡ್ಕೊಳ್ತಿದೆ. ಅಂತಹ ದಾಳಿ ಆಗ್ತಿದೆ ಒಂದು ಕಡೆ. ಇನ್ನೊಂದು ಕಡೆ ಬಲೂಚಿಗಳ ಅಟ್ಟಹಾಸಕ್ಕೆ, ಆರ್ಮಿ ಮೇಲಿನ ದಾಳಿಗೆ ಸಂಸತ್ನಲ್ಲೇ ಮಾತಾಡಿದ್ದು ನೋಡಿದ್ವಿ. ನಮ್ಮ ಹತ್ರನೇ ಇಲ್ಲದ ಅತ್ಯಾಧುನಿಕ ಅಸ್ತ್ರಗಳನ್ನು ಬಲೂಚಿ ಬಂಡುಕೋರರು ಹೆಂಗೆ ಬಳಸ್ತಿದ್ದಾರೆ ಅಂತ. ಸೊ ಪಾಕಿಸ್ತಾನದ ಆರ್ಮಿ ಒಂದು ರೀತಿಯಲ್ಲಿ ಶರಣಾಗತಿ ಆಗಿದೆ. ಈಗ ಅವರ ಸಹಾಯಕ್ಕೆ ಬರ್ತಿದ್ದಂಥ ಅಮೇರಿಕ ಯುದ್ಧದಲ್ಲಿ ಬ್ಯುಸಿ ಆಗಿದೆ, ಅವ್ರ ಕಡೆ ತಿರುಗೂ ನೋಡ್ತಿಲ್ಲ. ಟರ್ಕಿ ಅವರ ನೆಲ ಉಳಿಸ್ಕೊಂಡ್ರೆ ಸಾಕು ಅನ್ನೋ ರೀತಿಯಲ್ಲಿ ಟರ್ಕಿ ಕೂಡ ಬೆಚ್ಚು ಬಿದ್ದು ಅವರೂ ಕೂಡ ತಿರುಗಿ ನೋಡ್ತಿಲ್ಲ. ಚೀನಾ ಕೂಡ ಈಗ ಅವರದ್ದೇ ಟೆನ್ಷನ್ನಲ್ಲಿದ್ದಾರೆ. ಈಗ ನಡೀತಿರುವಂಥ ಯುದ್ಧದ ಕಡೆ ಎಲ್ಲರ ಗಮನ ಇದೆ. ಪಾಕಿಸ್ತಾನ ಕಾಪಾಡೋರು ಅಷ್ಟೂ ಜನ ಈಗ ಬೇರೆ ಕಡೆ ಇದ್ದಾರೆ, ಡೈವರ್ಟ್ ಆಗಿದೆ. ಈ ಟೈಮು ರೈಟ್ ಟೈಮ್ ಭಾರತ ಅಟ್ಯಾಕ್ ಮಾಡೋದಕ್ಕೆ, ಪಾಕಿಸ್ತಾನವನ್ನು ಫಿನಿಶ್ ಮಾಡೋದಕ್ಕೆ ಅಂತಲೇ ಎಕ್ಸ್ಪರ್ಟ್ಗಳು ಹೇಳ್ತಿರೋದು. ಯಾಕಂದರೆ ಪಾಕಿಸ್ತಾನ ಸಿಕ್ಕಾಕ್ಕೊಂಡಿರೋದು ಒಂದೆರಡು ಕಡೆಯಿಂದ ಅಲ್ಲ. ಈಗ ಇರಾನ್ ಬಾರ್ಡರು, ಇರಾನ್ ಯಾವುದೇ ಕ್ಷಣದಲ್ಲಿ ದಾಳಿ ಮಾಡ್ಬೋದು. ಯಾಕಂದರೆ ಈಗ ಪಾಕಿಸ್ತಾನ ಒಂದು ತನ್ನ ನೆಲೆಯನ್ನು ಅಮೇರಿಕಾಗೆ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಬಿಟ್ಟು ಕೊಟ್ಟಿರೋದು. ಅಮೇರಿಕಾ ಪಾಕಿಸ್ತಾನ ಬಳಸ್ಕೊಂಡು ದಾಳಿ ಮಾಡಿದೆ. ಎರಡನೇದು ಸೌದಿ ಜೊತೆಗೆ ಅಧಿಕೃತವಾಗಿ ನಿಂತ್ಕೊಳ್ಳೇಬೇಕಾಯಿತು, ನಿಂತ್ಕೊಂಡಿದೆ. ನಿನ್ನೆ ಅದು ಓಪನ್ ಆಗಿ ಹೇಳ್ಕೊಳ್ತು, ನಾವು ಯುದ್ಧಕ್ಕೆ ಇಳಿತಿದ್ದೀವಿ ಅಂತ, ಅಂದರೆ ಸೌದಿ ಪರ ನಿಲ್ತಿದ್ದೀವಿ ಅಂತ. ಸೊ ಇರಾನ್ ಯಾವುದೇ ಟೈಮಲ್ಲಿ ದಾಳಿ ಮಾಡಬಹುದು. ಮತ್ತು ಅಫ್ಘಾನ್ ಹೊಡಿತಾನೇ ಇದೆ, ಅದು ವಾರಗಟ್ಟಲೆ ಮುಂದುವರ್ಕೊಂಡು ಬರ್ತಿದೆ. ಡ್ಯುರಾಂಡ್ ಲೈನಲ್ಲಿ ಪರಿಸ್ಥಿತಿ ಕೈ ಮೀರಿದೆ. ಹಾಗಾಗಿ ಈಗ POK ಪ್ರೊಟೆಸ್ಟ್ ಬೇರೆ, ಇಡೀ ಅಲ್ಲಿನ ಇನ್ಫ್ರಾಸ್ಟ್ರಕ್ಚರೇ ಕಿತ್ತು ಬಿಸಾಕ್ತಿದ್ದಾರೆ. ರಸ್ತೆ, ಕಟ್ಟಡ, ಬ್ರಿಡ್ಜು ಯಾವುದನ್ನೂ ನೋಡ್ತಿಲ್ಲ, ಹಂಗೆ ಕಿತ್ತು ಹಾಕ್ತಿದ್ದಾರೆ. POKಯಲ್ಲಿ ವಾತಾವರಣ ಹೇಳತಿರದಾಗಿದೆ. ಕಂಡು ಕೇಳರಿಯದಂಥ ಒಂದು ಸ್ಥಿತಿಗೆ ಪಾಕಿಸ್ತಾನ ಹೋಗಿದ್ದು. ಒಂದು ದಾಳಿ ಮಾಡಿಬಿಟ್ರೆ ಈಗ ಭಾರತ ಪಾಕಿಸ್ತಾನದ ಮೇಲೆ ಒಂದು ದಾಳಿ ಮಾಡಿಬಿಟ್ರೆ ಪಾಕಿಸ್ತಾನ ಅನ್ನೋದು ಭೂಪಟದಲ್ಲೇ ಇಲ್ಲದಂತ ಮಾಡಬಹುದು. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡಿದೆ. ಅದಕ್ಕಿಂತ ದೊಡ್ಡದು ಈಗ ಪಾಕಿಸ್ತಾನ ರನ್ ಆಗೋದೇ ಕಷ್ಟ ಅನ್ನೋ ಮಟ್ಟಿಗೆ 1 ವಾರಕ್ಕಾಗೋವಷ್ಟೇ ತೈಲ ಶೇಖರಣೆ ಇರೋದು, 1 ತಿಂಗಳಿಗಾಗುವಷ್ಟು ಅಂತ ಹೇಳ್ಕೊಳ್ತಿದ್ದಾರೆ. ಆದರೆ 8-10 ದಿನಗಳಲ್ಲಿ ಖಾಲಿ ಆಗುವಂತಹ ಪರಿಸ್ಥಿತಿಗೆ ಹೋಗಿ ತಲುಪಿದೆ ಪಾಕಿಸ್ತಾನ ಅನ್ನೋದಕ್ಕೆ ಸಾಕ್ಷಿ. ವರ್ಕ್ ಫ್ರಮ್ ಹೋಮ್ ಮಾಡಿದ್ದಾರೆ, ಆನ್ಲೈನ್ ಕ್ಲಾಸಸ್ ಮಾಡಿದ್ದಾರೆ, ಅಲ್ಲಿ ಏನನ್ನೂ ರನ್ ಮಾಡೋಕ್ಕಾಗ್ತಿಲ್ಲ. ಎಲ್ಲ ಶಟ್ ಡೌನ್ ಆಗೋ ಸ್ಥಿತಿಗೆ ಬಂದು ತಲುಪಿದೆ ಪಾಕಿಸ್ತಾನ. ಸೊ ಕಂಪ್ಲೀಟ್ ಬರ್ಬಾದ್ ಅಂತಾರಲ್ಲ, ಅಂತಹದ್ದೊಂದು ಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡ ಶತ್ರು ರಾಷ್ಟ್ರ. ಸೊ ಇದು ಕರೆಕ್ಟಾಗಿರೋ ಟೈಮು. ಯಾರೂ ಅವರ ಸಹಾಯಕ್ಕೆ ಬರೋರಿಲ್ಲ. ಪಾಕಿಸ್ತಾನವನ್ನು ಬಚಾವ್ ಮಾಡೋರೆಲ್ಲ ದೂರವಾಗಿರೋ ಹೊತ್ತಲ್ಲಿ ಹೊಸಕ್ಕೆ ಹಾಕಿ ಪಾಕಿಸ್ತಾನವನ್ನು ಅನ್ನುವಂಥ ಕೂಗು ಎದ್ದಿದೆ ಈಗ ಭಾರತ. ಈಗ ನಾವು ಯಾರ ಮೇಲೂ ದಾಳಿ ಮಾಡುವಂಥ ಧೋರಣೆ ತೋರೋರು ಅಲ್ವೇ ಅಲ್ಲ. ಭಾರತ ಯುದ್ಧದಾಹಿ ಎಲ್ಲ, ಭಾರತ ಯಾರ ಮೇಲೂ ದಾಳಿ ಮಾಡಲ್ಲ. ಆದರೆ POKಯಲ್ಲಿ ಉಂಟಾಗಿರೋ ಪರಿಸ್ಥಿತಿ ಮಾತ್ರ ಭಾರತಕ್ಕೆ ಬಹಳ ಪೂರಕವಾಗಿದೆ. POK ಆಲ್ಮೋಸ್ಟ್ ಅಲ್ಲಿರೋದೆಲ್ಲ ಧ್ವಂಸ ಆಗ್ತಿದೆ. ಸೊ ಈಗ ವಶಪಡಿಸ್ಕೊಳ್ಳೋದಕ್ಕೆ ಪಾಕ್ ವಿರುದ್ಧ ಅಲ್ಲಿ ಮಹಾಕ್ರಾಂತಿ ಆಗ್ತಿರೋ ಹೊತ್ತಲ್ಲಿ ಅದನ್ನು ವಶಪಡಿಸ್ಕೊಳ್ಳೋಕ್ಕೆ ರೈಟ್ ಟೈಮ್ ಅಂತ ಎಕ್ಸ್ಪರ್ಟ್ಸ್ ಒಪಿನಿಯನ್ ನೋಡಬೇಕು. ಒಟ್ಟಿನಲ್ಲಿ ಇನ್ನೊಂದು ಯುದ್ಧ ಆಗುತ್ತೆ ಅಂತಲೇ ಅಭಿಪ್ರಾಯ ಬರ್ತಿರೋದು. ಮೊನ್ನೆ ಸಂಸತ್ನಲ್ಲಿ ಪಾಕಿಸ್ತಾನದ ರಾಷ್ಟ್ರಪತಿ, ಅಂದರೆ ಅಲ್ಲಿನ ಅಧ್ಯಕ್ಷ ಹೇಳ್ತಾರೆ ಏನಂತ, ಯಾವುದೇ ಕ್ಷಣದಲ್ಲಿ ಭಾರತ ನಮ್ಮ ಮೇಲೆ ಯುದ್ಧ ಮಾಡ್ಬೋದು. ಆಪರೇಷನ್ ಸಿಂಧೂರಾಗಿಂತ ದೊಡ್ಡ ಪ್ರಮಾಣದಲ್ಲಿ ಭಾರತ ದಾಳಿ ಮಾಡುತ್ತೆ ಅನ್ನೋ ಇನ್ಪುಟ್ಸ್ ನಮಗೆ ಸಿಕ್ಕಿದೆ ಇಂಟೆಲಿಜೆನ್ಸು ಅಂತ ಹೇಳ್ತಾರೆ. ಭಾರತ ಅದನ್ನು ತಳ್ಳಿ ಹಾಕ್ತು. ಆದರೆ ಅಫ್ಘಾನ್ ಮತ್ತು ಪಾಕ್ ನಡುವೆ ಆಗ್ತಿರುವಂಥ ಯುದ್ಧ ಇದೆಯಲ್ಲ, ಅದು ಭಾರತದ ಮೇಲೆ ಪರಿಣಾಮ ಬೀರುವಂಥದ್ದು. ಸೊ ಎನಿ ಟೈಮ್ ಏನಾದರೂ ಬೆಳವಣಿಗೆ ಆಗಬಹುದು ಅನ್ನೋ ಮಟ್ಟಿಗೆ ಪಾಕಿಂದ ಕೂಡ ಈಗ ಬ್ರೇಕಿಂಗ್ ನ್ಯೂಸ್ ಹಿಡಿದಿದೆ. ಇರಾನ್ ಧ್ವಂಸ ಬೆನ್ನಲ್ಲೇ ಪಾಕ್ ಕಂಪ್ಲೀಟಾಗಿ ಬೂದಿ ಆಗೋದಕ್ಕೆ ಮುಹೂರ್ತ ಫಿಕ್ಸ್ ಆಯಿತಾ? ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.